ಹಾಯ್ ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಿಮಗೆ ಸೂಪರಾಗಿರೋ ಒಂದು ದಾಲ್ ಹೇಳಿಕೊಡ್ತೇನೆ ನಾನು. ಇದು ಡಾಬಾ ಸ್ಟೈಲ್ಗಿಂತಲೂ ಸೂಪರಾಗಿರುವಂಥ ದಾಲ್. ಇಲ್ಲಿ ನಾನೊಂದು 100 ಗ್ರಾಮಷ್ಟು ಬೇಳೆ ತಗೊಂಡಿದ್ದೇನೆ. ಇದನ್ನು ನೆನೆ ಹಾಕಿದ್ದೆ. ಈಗ ತೊಳೆದು ಕುಕ್ಕರಿಗೆ ಹಾಕಿದ್ದೇನೆ. ಹಾಗೆ ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿದೆ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕಿದೆ. ಅದು ಮುಖ್ಯ ಅಲ್ವ ದಾಲಿಗೆ. ಹಾಗೆ ಒಂದು 2-3 ಚಿಟಿಕೆ ಜೀರಿಗೆ ಹಾಕಿದೆ. ಇವಾಗ ಬೆಳ್ಳುಳ್ಳಿ ಕೂಡ ಒಂದು 7 ಬೆಸಳು ಬೆಳ್ಳುಳ್ಳಿನ ಪೀಸ್ ಮಾಡಿ ಹಾಕಿದೆ. 4-5 ಹಸಿಮೆಣಸಿನಕಾಯಿ, ಒಂದು ಸಣ್ಣ ತುಂಡು ಈರುಳ್ಳಿ, ಹಾಗೆ ಒಂದು ಚಿಕ್ಕ ಟೊಮೆಟೊ ಹಾಕಿದೆ. ಟೊಮೆಟೊ ಈರುಳ್ಳಿ ಆಪ್ಷನಲ್ ಅಲ್ಲ, ಆದರೂ ತುಂಬ ಸೂಪರಾಗಿರ್ತದೆ, ನೀವು ಮಾಡಿ ನೋಡಿ. ಹಾಗೆ ಅದು ಮುಳುಗುವಷ್ಟು ನೀರು ಹಾಕಿ ಈಗ ಒಂದು 3 ವಿಶಿಲಲ್ಲಿ ಅಥವಾ 4 ವಿಶಿಲಲ್ಲಿ ಬೇಯಿಸ್ಕೊಂಡು ಬರಬೇಕು. ಈಗ ಅದಕ್ಕೆ ಉಪ್ಪು ಹಾಕುವಾಗಿಲ್ಲ, ಉಪ್ಪು ಹಾಕಿದರೆ ಬೇಳೆ ಬೇಯೋದಿಲ್ಲ ಅಲ್ವ ಬೇಗ. ಈಗ ಬೆಂದಾಯಿತು ಬೇಳೆ. ಇದನ್ನು ಚೆನ್ನಾಗಿ ಮಸೀರಿ. ಇವಾಗ ಅನಂತರ ಸ್ವಲ್ಪ ಮಸಿದ ಮೇಲೆ ಒಂದು ಚಿಟಿಕೆ ಕರಿಮೆಣಸಿನಕಾಳು ಪುಡಿ ಹಾಕಿ, ಹಾಗೆ ಸ್ವಲ್ಪ ಇಂಗು ಹಾಕಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಇಂಗಿನ ಪುಡಿ ಹಾಕಿ, ಆಮೇಲೆ ಉಪ್ಪು ಹಾಕಿ ಇದನ್ನು ಕುದಿಸಿದ ನಂತರದಲ್ಲಿ ಒಂದು 2 ನಿಮಿಷ ಕುದಿಸಿದ ನಂತರದಲ್ಲಿ ಒಂದು ಒಳ್ಳೆಯ ಒಗ್ಗರಣೆ ಹಾಕಿ. ಒಗ್ಗರಣೆಗೆ ನಾನಿಲ್ಲಿ ತಗೊಂಡಿರೋದು, ನಾನು ಮಾಮೂಲಿ ಕೊಬ್ಬರಿ ಎಣ್ಣೆ ನಾವು ಬಳಸೋದು. ನೀವು ಯಾವುದಾದ್ರೂ ಎಣ್ಣೆ ಬಳಸಿ. ಎಣ್ಣೆ ಬಿಸಿ ಆದಮೇಲೆ ಒಂದು 3-4 ಬೆಳ್ಳುಳ್ಳಿ ಗುದ್ದಿ ಹಾಕಿದ್ದೇನೆ, ಸ್ವಲ್ಪ ಸಾಸಿವೆ, ಹಾಗೆ ಕರಿಬೇವು ಸೊಪ್ಪು, ಒಣಮೆಣಸು ಇಷ್ಟು ಹಾಕಿ ಒಂದು ಒಳ್ಳೆ ಒಗ್ಗರಣೆ ಕೊಡಿ. ಕರಿಬೇವು ಕೂಡ ಜೊತೆಯಲ್ಲಿ ಹಾಕಿ ಇದೆಲ್ಲ ಸಿಡಿಸಿದ ಮೇಲೆ ಮತ್ತೆ ಪುನಃ ಕುದಿಸಿದಲ್ವ ಈ ದಾಲನ್ನು ಇದಕ್ಕೆ ಒಯ್ಯಿರಿ. ಇವಾಗ ಮತ್ತೊಮ್ಮೆ ಉಪ್ಪು ನೋಡಿ ಮುಚ್ಚಿಡಿ. ಬಹಳ ಸೂಪರಾಗಿರ್ತದೆ ಇದು. ಚಪಾತಿಗಂತೂ ಹೇಳೋದೇ ಬೇಡ. ಕೆಲವರು ದಾಳಿಗೆ ಈರುಳ್ಳಿ ಎಲ್ಲ ಹಾಕೋದಿಲ್ಲ, ಆದರೆ ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗೆ ಟೊಮೆಟೊ ಕೂಡ ಅದು ಹಾಕಿದೆ ಅಂತ ಗೊತ್ತಾಗಬಾರ್ದು, ಕುಕ್ಕರಲ್ಲಿ ಬೆಂದು ಮಿಕ್ಸಾಗಿ ಹೋಗಬೇಕು. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ನಮ್ಮ ದಾಲ್ ರೆಡಿ ಆಯಿತು. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ರೊಟ್ಟಿಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.